ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಎಂದಿದ್ದಂತಹ ದೂರುದಾರನ ವಿಚಾರಣೆ ಬಹುತೇಕ ಅಂತ್ಯವಾಗಿದೆ. 2 ದಿನಗಳ ಸುದೀರ್ಘ ವಿಚಾರಣೆಯನ್ನು ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಆತನಿಂದ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣದ ತನಿಖೆ ಚುರುಕು. ಅನಾಮಧೇಯ ದೂರುದಾರನ ವಿಚಾರಣೆ ಬಹುತೇಕ ಅಂತ್ಯ. 2 ದಿನ 14 ಗಂಟೆಗಳ ಸುದೀರ್ಘ ವಿಚಾರಣೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರನನ್ನ ಎಸ್ಐಟಿ ಸುದೀರ್ಘ ವಿಚಾರಣೆ ನಡೆಸಿದೆ. ಶನಿವಾರ ಹಾಗೂ ಭಾನುವಾರ ಒಟ್ಟು 14 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಎಸ್ಐಟಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ. ಮಂಗಳೂರಿನ ಮಲ್ಲಿಕಟ್ಟೆ ಐಬಿಯಲ್ಲಿ ತೆರೆದ ಎಸ್ಐಟಿ ಕಚೇರಿಯಲ್ಲಿ ಶನಿವಾರ ಬರೋಬ್ಬರಿ 8 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿ ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮಿ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿತ್ತು. ಭಾನುವಾರ ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಂತಿ ಅವರೇ ಮಂಗಳೂರಿಗೆ ಆಗಮಿಸಿ 4 ಗಂಟೆಗಳ ಕಾಲ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಅನಾಮಧೇಯ ವ್ಯಕ್ತಿ ಮೊದಲು ದೂರು ಕೊಟ್ಟಿದ್ದು ಧರ್ಮಸ್ಥಳ ಠಾಣೆಯಲ್ಲಿ. ಆಗ ಅಲ್ಲಿನ ತನಿಖಾಧಿಕಾರಿ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದರು. ಬಳಿಕ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆಯೂ ಕೂಡ ದೂರುದಾರ ಸುಮಾರು 2.5 ಗಂಟೆಗಳ ಕಾಲ ಹೇಳಿಕೆ ದಾಖಲಿಸಿದ್ದ. ಹೀಗೆ 4 ಬಾರಿಯೂ ನೀಡಿದ ಎಲ್ಲ ಹೇಳಿಕೆಗಳು ದಾಖಲಾಗಿದ್ದು ಆತ ಹೇಳಿದ ಹೆಚ್ಚಿನ ವಿಚಾರಗಳು ಒಂದಕ್ಕೊಂದು ತಾಳೆಯಾಗಿದೆ. ಹೀಗಾಗಿ ಆತನ ವಿಚಾರಣೆ ಬಹುತೇಕ ಅಂತ್ಯಗೊಂಡಿದ್ದು ಮುಂದೆ ದೂರುದಾರನ ಮಾಹಿತಿಯಂತೆ ತನಿಖೆಗೆ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ತಲೆಬುರುಡೆ ರಹಸ್ಯ ಕೆದಕಿದ ಅಧಿಕಾರಿಗಳು. ಶವ ಹೂತು ಹಾಕುವಾಗ ಯಾರಿದ್ರು? ತಲೆಬುರುಡೆ ತೆಗೆಯುವಾಗ ಜೊತೆಯಲ್ಲಿ ಯಾರಿದ್ರು? ಎಸ್ಐಟಿ ಅಧಿಕಾರಿಗಳಿಂದ ಸಾಲು ಸಾಲು ಪ್ರಶ್ನೆಗಳು. ಈ ಅನಾಮಿಕ ವ್ಯಕ್ತಿಯ ವಿಚಾರಣೆಯ ವೇಳೆ ಬಹುತೇಕ ತಲೆಬುರುಡೆಯ ವಿಚಾರವನ್ನು ಅಧಿಕಾರಿಗಳು ಪ್ರಸ್ತಾಪಿಸಿದ್ದಾರೆ. ತಲೆಬುರುಡೆಯನ್ನು ಆತ ನ್ಯಾಯಾಲಯಕ್ಕೆ ಒಪ್ಪಿಸಿರೋದ್ರಿಂದ, ಅದನ್ನು ಎಲ್ಲಿಂದ ತಂದಿರೋದು, ಅದನ್ನು ನೀವೇ ಹೂತು ಹಾಕಿರೋದ್ರಿಂದ ಅದು ಯಾರ ತಲೆಬುರುಡೆ ಅನ್ನೋದು ನಿಮಗೆ ಗೊತ್ತಿದೆಯಾ ಅನ್ನುವ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ತಲೆಬುರುಡೆಯನ್ನು ಹೂತು ಹಾಕುವ ವೇಳೆ ಯಾರೆಲ್ಲ ಇದ್ರು, ಹೊರತೆಗೆಯುವಾಗ ಯಾರೆಲ್ಲ ಇದ್ರು ಅನ್ನೋದರ ಬಗ್ಗೆಯೂ ಕೂಡ ಆಫೀಸರ್ಸ್ ಪ್ರಶ್ನಿಸಿದ್ದಾರೆ. ಇನ್ನು ತಲೆಬುರುಡೆಯ FSL ವರದಿ ಸಿಗಬೇಕಿದೆ. ಬಳಿಕ ಆತ ಮಣ್ಣಿನಡಿಯಿಂದ ತೆಗೆದಿರುವಂತಹ ಜಾಗದ ಮಣ್ಣಿನ ಕಣದ ಪರೀಕ್ಷೆಗೆ ಪ್ಲಾನ್ ಮಾಡಿದ್ದಾರೆ. ಈ ನಡುವೆ ಕಾನೂನು ಬಾಹಿರವಾಗಿ ಆ ತಲೆಬುರುಡೆ ಹೊರತೆಗೆದ ಹಿನ್ನೆಲೆಯಲ್ಲಿ ದೂರುದಾರ ಅನಾಮಿಕ ವ್ಯಕ್ತಿಯನ್ನು ವಶಕ್ಕೆ ಪಡೆಯುವ ಚಾನ್ಸಸ್ ಕೂಡ ಇದೆ. ಜನರ ಅಪೇಕ್ಷೆಯಂತೆ SITಯನ್ನು ಆದೇಶ ಮಾಡಿದೆ. ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಸಬ್ಜುಡಿಸ್ ಆಗುತ್ತೆ. ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು. ಶವ ಹೂತಿಟ್ಟ ಪ್ರಕರಣದ ಮೊದಲ ಘಟ್ಟ ಪೂರ್ತಿಯಾಗಿದ್ದು ಎಸ್ಐಟಿ ಅಧಿಕಾರಿಗಳು ಮುಂದಿನ ತನಿಖೆಗೆ ತಯಾರಿ ನಡೆಸಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣಾ ಪಕ್ಕದಲ್ಲಿಯೇ ಇರುವ ನೂತನ ವಸತಿ ಗೃಹದಲ್ಲಿ ಎಸ್ಐಟಿ ಕಚೇರಿಯನ್ನು ತೆರೆಯಲಾಗಿದೆ. ಒಟ್ನಲ್ಲಿ ಎಸ್ಐಟಿಯ ಮುಂದಿನ ತನಿಖೆ ಹೇಗೆ ಸಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.